ಐ ಆಮ್ ಫ್ರಮ್ ಶಿವಮೊಗ್ಗ. ನಾನು ಇಲ್ಲಿಗೆ ಜಾಯ್ನ್ ಆಗ ಕಾರಣ ನಮ್ಮ ಫ್ರೆಂಡ್ ಪ್ರಥಮ್ ಅಂತ. ಅವ್ರನ್ನ ನೋಡಿಬಿಟ್ಟು ತುಂಬ ಇನ್ಸ್ಪೈರಿಂಗ್ ಆಗ್ಬಿಟ್ಟೆ. ನಾನೇ 90 ಡೇಸಲ್ಲಿ ಈ ಥರ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತ ನಂಬಕ್ಕೆ ಆಗಲಿಲ್ಲ ನನಗೆ. ನ್ಯಾಚುರಲಾಗಿ ಅದು ಈ ಥರ ಮಾಡ್ತಾರೆ ಅಂತ ಅಂದರೆ ಅದು ನೆಕ್ಸ್ಟ್ ಲೆವೆಲ್ಲೇ. ಅದು ಬೆಂಗಳೂರಲ್ಲಿ ಈ ಥರ ಫಿಟ್ನೆಸ್ಸು ಇಷ್ಟೊಂದು ಇಲ್ಲ ಅಂದ್ಕೊತೀನಿ ನಾನು. ಯಾಕಂದರೆ ಈ ಥರ ಮೋಟಿವೇಶನ್ ಯಾರೂ ಮಾಡಲ್ಲ. ಒಂದು ಡಯಟ್ ಆಗಲಿ, ಒಂದು ಫೋನ್ ಯೂಸ್ ಮಾಡೋದು, ನಾನು 8 ಅವರ್ಸ್ ಫೋನ್ ಯೂಸ್ ಮಾಡ್ತಿದ್ದೆ ಡೈಲಿ. ಸರಿ ಬಂದಮೇಲೆ ಮ್ಯಾಕ್ಸಿಮಮ್ 3 ಅವರ್ಸ್ ಮೇಲೆ 1 ಮಿನಿಟ್ ಯೂಸ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ನನ್ನ ಫೋನು. ಅದರಲ್ಲೂ ಯೂಸ್ ಮಾಡಿದ್ದೆ ಅಂದರೆ ನೆಕ್ಸ್ಟ್ ಡೇ ಪನಿಷ್ಮೆಂಟೇ. ಆಮೇಲೆ ಸ್ಟೆಪ್ಸ್ ಆಗಲಿ, ಕಾರ್ಡಿಯೋ ಆಗಲಿ, ಎಲ್ಲದು ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡೋರು. ಒಂದು ನ್ಯಾಚುರಲಾಗಿ ನಾನು ಬಂದಾಗಿಲ್ಲಿ 57 kgs ಇದೆ. ಆಮೇಲೆ ಬಲ್ಕ್ ಆದಮೇಲೆ 62 ಆದೆ. ಬಾಡಿ ಫ್ಯಾಟ್ ಅವಾಗ 15 ಏನೋ ಇತ್ತು, ಈಗ ಸಿಂಗಲ್ ಡಿಜಿಟಿಗಾಗಿದೆ. ಆಮೇಲೆ ಕಟಿಂಗ್ಸ್ ಆದಮೇಲೆ 54 kgs ಆದೆ. ನ್ಯಾಚುರಲಾಗಿ ಇಷ್ಟೊಂದು ವೇರಿಯೇಷನ್ ಆಗಿ ಫುಡ್ಡೆಲ್ಲ ಇಂಟೇಕ್ ಮಾಡಿದ್ರೆ ಈ ಥರ ನ್ಯಾಚುರಲಾಗಿ ಬಾಡಿ ವೇರಿಯೇಷನ್ ಆಗುತ್ತೆ. ಕಟಿಂಗ್ಸ್ ಆಗಲಿ, ಬಲ್ಕಿಂಗ್ ಆಗಲಿ ಈ ಥರ ಆಗುತ್ತೆ ಅಂದರೆ ಎಲ್ಲರೂ ಮಾಡಲೇಬೇಕು. ಲೈಫಲ್ಲಿ ಒಂದು ಸರಿ ಆದರೂ ಭರತ್ ಸರ್ ಹತ್ರ ಒಂದು ಟ್ರೈನ್ ಆಗಲೇಬೇಕು. ಯಾಕಂದರೆ ಆ ಥರ ಮೋಟಿವೇಟು, ಆ ಥರ ಡಿಸಿಪ್ಲಿನ್ ಹೇಳ್ಕೊಡ್ತಾರೆ. ನನ್ನ ಲೈಫಲ್ಲಿ ಒಂದು ಸರಿನೂ ಸ್ಟೇಜೇ ಹತ್ತಿರಲಿಲ್ಲ. ಒಂದು ಸೆಮಿನಾರ್ ನನ್ನ ಲೈಫಲ್ಲಿ ಒಂದೇ ಸರಿ ಒಂದು ಕಾಲೇಜಲ್ಲಿ ಒಂದು ಸೆಮಿನಾರ್ ಮಾಡಿದೆ ಅಷ್ಟೇ. ಇವಾಗ ನೋಡಿದ್ರೆ ಮೊನ್ನೆ ಗೋವಾದಲ್ಲಿ ICN ಅಟೆಂಡ್ ಮಾಡಿದ್ದೀನಿ. ಅದು ವೀಡಿಯೋ ನೋಡ್ಕೊಂಡು ಬಂದಮೇಲೆ, ಎಲ್ಲ ವೀಡಿಯೋ ಎಡಿಟ್ ಆದಮೇಲೆ ನಾನೇ ನೋಡ್ತೀನಿ ನಾನು ಹೆಂಗೆ ಸ್ಟೇಜ್ ಹತ್ತಿದೆ, ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ಇಲ್ಲಿ ಬಂದಮೇಲೆ ತುಂಬಾ ಒಂದು ಮೋಟಿವೇಶನಿಂದ ಏನೇ ಆದರೂ ಲೈಫಲ್ಲಿ ಏನಾರು ಒಂದು ಅಚೀವ್ ಮಾಡಬೇಕು ಅನ್ನೋದು, ಗೋಲ್ ಅನ್ನೋದು ಒಂದು ಇಟ್ಕೋಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ ಭರತ್ ಸರು. ಎವ್ರಿ ವೀಕೆಂಡ್ ಚಾಲೆಂಜು ಈ ಜಿಮ್ಮಲ್ಲಿ ಅಟೆಂಡ್ ಮಾಡೋದೇ ಒಂಥರ ಖುಷಿ ಇರುತ್ತೆ. ನಮಗೆ ಅಂತಲ್ಲ, ಎಲ್ಲ ಕ್ಲೈಂಟ್ಸಿಗೂ ಖುಷಿ ಇರುತ್ತೆ. ಯಾಕಂದರೆ ಎಲ್ಲರೂ ಬಂದುಬಿಟ್ಟು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ತಾರೆ. ವಿನ್ ಆಗೋದು ಮತ್ತು ಬಿಡೋದು ಸೆಕೆಂಡ್ರಿ. ಅದು ಏನಂದರೆ ತುಂಬ ಸಪೋರ್ಟಿವ್ ಆಗಿ ಸಿಗ್ತಾರೆ. ಎಲ್ಲರೂ ಫ್ರೆಂಡ್ಲಿ ಆಗಿರ್ತಾರೆ. ಸರ್ ಆಗಲಿ, ಕ್ಲೈಂಟ್ಸ್ ಆಗಲಿ, ಎಲ್ಲದು ಎವ್ರಿ ವೀಕೆಂಡ್ ಚಾಲೆಂಜ್ ಅಟೆಂಡ್ ಮಾಡೋದೇ ಒಂಥರ ಖುಷಿ ಅನಿಸುತ್ತೆ ಎಲ್ಲರಿಗೂ. ನಮಗೆ ಅಂತಲ್ಲ, ಎಲ್ಲ ಕ್ಲೈಂಟ್ಸಿಗೂ ಇರುತ್ತೆ. ನಾನು ಮಲಗ್ತಿದ್ದೆ ತುಂಬ ಲೇಟ್ ಅಂದರೆ ತುಂಬ ಲೇಟು. ಅದು ಈವ್ನಿಂಗ್ ಬ್ಯಾಚ್ ಬರ್ತಿದ್ದೆ, ಮತ್ತು ಅಂದ್ರಲ್ಲೂ ಸ್ವಲ್ಪ ಮಿಸ್ ಮಾಡ್ತಿದ್ದೆ ಅಂದ್ಬಿಟ್ಟು ಸರ್ರು ಮಾರ್ನಿಂಗ್ ಬ್ಯಾಚಲ್ಲಿ ಟೈಮೇ ಇರಲಿಲ್ಲ. ಇನ್ನು ಮಾರ್ನಿಂಗೇ ಬಾ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಬ್ಯಾಚಿಗೆ ಹಾಕ್ಕೊಂಡ್ರು ನನಗೆ. ಆವಾಗಿಂದ ನಾನು 10ಗೆ ಮಲ್ಕೊತಾ ಇದ್ದೆ. ಬಿಫೋರ್ ನಾನು 12 ತನಕ ಎದ್ದೇ ಇರ್ತಿದ್ದೆ. ಮಾರ್ನಿಂಗ್ ಎದ್ದಂತ ಇರಲಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ಮಾರ್ನಿಂಗ್ ಬ್ಯಾಚಿಗೆ ಹಾಕ್ಕೊಂಡ್ರು. ಏನೇ ಅಂದರೂ ಸಪೋರ್ಟಿವ್ ಆಗಿ ನಿಲ್ತಾರಲ್ಲ, ಅದೇ ಖುಷಿ ಅನಿಸುತ್ತೆ. ಲೈಫಲ್ಲಿ ಒಂದು ಸರಿ ಆದರೂ BGಗೆ ಜಾಯ್ನ್ ಆಗಲೇಬೇಕು. ನನಗೆ ಇನ್ನೂ ಒಂದು ನೆಕ್ಸ್ಟ್ ಇಯರು ಮತ್ತೆ ಜಾಯ್ನ್ ಆಗಬೇಕಂತ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಹಾಗೇ ಆಗ್ತೀನಿ. ಲೈಫಲ್ಲಿ ಏನಾರು ಒಂದು ಅಚೀವ್ ಮಾಡಬೇಕು, ಫಿಟ್ನೆಸ್ ಲೆವೆಲಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಇನ್ನೊಂದು ಬ್ಯಾಚ್ ತೊಗೊಳ್ಳೇಬೇಕು ನಾನು. ಭರತ್ ಸರಿಗೂ ದಿಶಾಗೂ ಲೈಫಲ್ಲಿ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಪರ್ಸ್ನಲ್ ಟ್ರೈನಿಂಗ್ ಅಂದರೆ ನೀವು ಬೇರೆ ಕಡೆ ಜಿಮ್ಮಲ್ಲಿ ನೋಡ್ಬೋದು, ಏನು ಬರೀ ಡಯಟ್ ಹೇಳ್ತಾರಷ್ಟೇ, ಪ್ರಾಪರಾಗಿ ಚೆಕ್ ಮಾಡ್ತಿರಲ್ಲ. ಇಲ್ಲ ಆ ಥರ ಅಲ್ಲ. ಡೈಲಿ ನಾವು ಮಲ್ಗೋದ್ರಿಂದ ಹಿಡ್ದು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀವಿ, ನಾವು ಡೈಲಿ ಒಂದೊಂದು ಮೀಲ್ ಫೋಟೋನೂ ಸಹ ನಾವು ಸರಿ ಕಳಿಸ್ಬೇಕು. ಒಂದು ಮೀಲ್ ಮಿಸ್ ಆದ್ರೂ ಸಹ ನೆಕ್ಸ್ಟ್ ಡೇ ಮತ್ತೆ ಚೆಕ್ ಮಾಡಿಬಿಟ್ಟು ನೀನು ತಪ್ಪು ಮಾಡ್ತಿದ್ಯಾ ಅಂತ ಮೋಟಿವೇಟ್ ಮಾಡೋದಾಗಲಿ ಎಲ್ಲ ತುಂಬ ಎಂಕರೇಜ್ ಮಾಡ್ತಾರೆ. ಏನೇ ಒಂದು ತಪ್ಪು ಮಾಡಿದ್ರೂ ಸಹ ನೆಕ್ಸ್ಟು ಡೇನೇ ಬಂದುಬಿಟ್ಟು ಕರೆಸಿ ಹೇಳ್ತಾರೆ, ಈ ಥರ ಮಾಡ್ತಿದ್ದೀರಾ, ಈ ಥರ ಮಿಸ್ ಮಾಡಿಬಿಡ್ರಿ ಅಂತ. ಈ ಥರ ಎಲ್ಲ ಪರ್ಸ್ನಲ್ ಟ್ರೈನಿಂಗಲ್ಲಿ ಯಾರೂ ಕೊಡೋಲ್ಲ. ಇದು ಈ ಜಿಮ್ಮಲ್ಲಿ ಮಾತ್ರ ಸಾಧ್ಯ.